ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ದಾವಣಗೆರೆ ಸೌತ್ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಈಗ ರಣರೋಚಕವಾದ ಸ್ವರೂಪವನ್ನು ಪಡ್ಕೊಳ್ತಿದೆ. ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಸೆಟ್ ಹೊಡೆದಿದ್ದಾರೆ ಲೋಕಲ್ ಲೀಡರ್ಸ್. ಬಿಜೆಪಿ ಯಾವ ರೀತಿ ಇದರ ಲಾಭವನ್ನು ಪಡಿತಾ ಇದೆ, ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನಿನ್ನೇನು ಸಿದ್ದರಾಮಯ್ಯನವ್ರು ಏನು ಹೇಳಿದ್ರು, ಸಮರ್ಥ್ಗೆ ಟಿಕೆಟ್ ಫೈನಲ್ ಆದಾಗ ನಾವು ಮನವೊಲಿಸ್ತೀವಿ, ಬಂಡಾಯ ಎದ್ದವ್ರನ್ನೆಲ್ಲ ಸಮಾಧಾನ ಮಾಡ್ತೀವಿ, ಡೌಟೇ ಇಲ್ಲ, ಶಾಮನೂರು ಕುಟುಂಬದ ಕೊಡುಗೆ ದೊಡ್ಡದಿದೆ, ಹಾಗಾಗಿ ಅವ್ರಿಗೆ ಕೊಡಲೇಬೇಕಾಯ್ತು ಅನ್ನೋ ಅರ್ಥದಲ್ಲಿ ಬಂತಲ್ವಾ ಫೀಡ್ಬ್ಯಾಕು. ಆದ್ರೀಗ ಸಿದ್ದರಾಮಯ್ಯನವ್ರು ಅಂದುಕೊಂಡಿದ್ದ ಲೆಕ್ಕಾಚಾರ ತಲೆ ಕೆಳಗಾಗ್ತಿದೆ. ಸಾದಿಕ್ ಪೈಲ್ವಾನ್ ಅವರು ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಅವ್ರ ಜೊತೆ ಮಾತಾಡುವಂಥ ವಿಚಾರನೇ ಇಲ್ಲ, ಅವ್ರ ಹತ್ರ ಮಾತಾಡೋದೇನು ಉಳ್ಕೊಂಡೇ ಇಲ್ಲ. ಬಂಡಾಯ ಸ್ಪರ್ಧೆ ಫಿಕ್ಸ್ ಅಂತ ಬಾವುಟ ಹಾರಿಸೇ ಬಿಟ್ಟಿದ್ದಾರೆ, ಶಕ್ತಿ ಪ್ರದರ್ಶನನೂ ಮಾಡಿಬಿಟ್ಟಿದ್ದಾರೆ. ಅದೇ ಕ್ಷಣದವರೆಗೂ ಎಲ್ಲ ಬಗೆಯ ಪ್ರಯತ್ನಗಳನ್ನು ಮಾಡಿದ್ದಾರೆ, ಆದರೆ ಸಾಧ್ಯವಾಗಿಲ್ಲ. ಮುಸಲ್ಮಾನ್ ನಾಯಕರೆಲ್ಲ ಸಿಡಿದಿದ್ದಾರೆ, ನಾವು ಏನು ಕ್ಷೇತ್ರದಲ್ಲಿ ಕಸ ಗುಡಿಸೋಕಿರೋದಾ ಅಂತ. ಸಾದಿಕ್ ಪೈಲ್ವಾನ್ ಅವರು ಶಾಮನೂರು ಅವರ ಪಕ್ಕಾ ಶಿಷ್ಯ ಆಗಿದ್ರು, ಅವ್ರು ನಮ್ಗೆ ಹಂಗೆ ಮಾಡಲ್ಲ ಅಂತಾರೆ ಮಲ್ಲಿಕಾರ್ಜುನ ಅವರು. ಆದರೆ ಅದೇ ಸಮಸ್ಯೆ, ಶಿಷ್ಯರಾಗೇ ಇರಬೇಕಾ, ನಾವು ಯಾವಾಗಲೂ ನಿಮ್ಮ ಸೇವೆ ಮಾಡಿಕೊಂಡೇ ಇರಬೇಕಾ ಅನ್ನೋದೇ ಅವರ ಸಮಸ್ಯೆ. ಈಗ ಸರ್ ಒಚ್ಚಿಗೆದ್ದಿರೋದು BJPಗೆ ಅದನ್ನೇ ಎತ್ಕೊಂಡಿದೆ. ಯಡಿಯೂರಪ್ಪನವರು ಈ ವಯಸ್ಸಲ್ಲೂ ಕೂಡ ಭರ್ಜರಿಯಾಗಿ ಅಲ್ಲಿ ಕ್ಯಾಂಡಿಡೇಟ್ಗೆ ಬಲ ತುಂಬೋಕೆ ಬಂದಿದ್ದಾರೆ. ಶಕ್ತಿ ಪ್ರದರ್ಶನ ಆಗಿದೆ. ಈ ಹೊತ್ತಲ್ಲಿ ಅವ್ರು ಪ್ರಸ್ತಾಪ ಮಾಡಿದ ವಿಚಾರ ಏನು, ಮುಸಲ್ಮಾನರಿಗೆ ಕಾಂಗ್ರೆಸ್ಸು ಬಹಳ ದೊಡ್ಡ ಅನ್ಯಾಯ ಮಾಡಿದೆ, ಶಾಮನೂರು ಕುಟುಂಬ ಮೋಸ ಮಾಡಿದೆ, ಭರವಸೆ ಕೊಟ್ಟು ಈಗ ಉಲ್ಟಾ ಹೊಡೆದಿದ್ದಾರೆ ಅಂತಾನೆ BJP ಅದನ್ನು ಎತ್ಕೊಂಡ್ಬಿಟ್ಟಿದೆ ಈಗ. ಹಾಗಾಗಿ ಒಂದು ಕಡೆ ಅಖಾಡಕ್ಕೆ ಇಳಿದಿರೋದು ಮುಸಲ್ಮಾನ್ ನಾಯಕರು, SDPI ಎಂಟ್ರಿ, BJP ಇದನ್ನೇ ಅವಕಾಶವಾಗಿ ಪರಿವರ್ತಿಸ್ಕೊಳ್ತಿರೋದು. ಶಾಮನೂರು ಕುಟುಂಬಕ್ಕೆ ಕಂಟಕ ತಂದಿಡತ್ತಾ? ಸಮರ್ಥ ನಾಮಿನೇಷನ್ಗೆ ಸಿಕ್ಕಾಪಟ್ಟೆ ಜನ ಸೇರಿಸಿ, ಜನಸಾಗರವೇ ಹರಿಸಿ ಶಕ್ತಿ ಪ್ರದರ್ಶನ ಎಲ್ಲ ಮಾಡಿದ್ದಾರೆ. ಆದರೆ ಇದು ಅವರ ಕುಟುಂಬಕ್ಕೆ ಸಿಕ್ಕ ಆಶೀರ್ವಾದದಂತೆ ವೋಟ್ ಆಗಿಯೂ ಕನ್ವರ್ಟ್ ಆಗುತ್ತಾ ಅನ್ನೋದೇ ತೀವ್ರ ಕುತೂಹಲ ಇರೋದು. ಯಾಕಂದರೆ ಇಷ್ಟು ದಿನ ಯಾರ ಆಶೀರ್ವಾದ ಮತ್ತು ಯಾರ ಬಲ ಒಗ್ಗೂಡಿ, ಲಿಂಗಾಯತ ಪ್ಲಸ್ ಮುಸಲ್ಮಾನ್ ಮತಗಳು ಒಗ್ಗೂಡಿ ಅಲ್ಲಿ ಗೆಲುವು ಸಿಗ್ತಾ ಇತ್ತೋ, ಅವ್ರು ಕಂಪ್ಲೀಟ್ ಆಗಿ 70,000 ಪ್ಲಸ್ ಇರುವಂಥ ವೋಟರ್ಸು ಕಂಪ್ಲೀಟ್ ಆಗಿ ತಿರುಗಿಬಿಟ್ಟಿದ್ದಾರೆ. ರಾಜ್ಯದ ಜನ ಈ ಎರಡು ಕ್ಷೇತ್ರ ಗೆಲ್ಲಿಸೋದ್ರ ಮೂಲಕ ಅವರ ತಕ್ಕ ಪಾಠವನ್ನು ಕಲಿಸಬೇಕು ಅಂತೇಳಿ ನಾನು ಈ ಎರಡು ಕ್ಷೇತ್ರದ ಮತದಾರರಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಮುಸ್ಲಿಂ ಬಂಧುಗಳಿಗೆ ಈ ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹ ಕಾಂಗ್ರೆಸ್ನವ್ರು ಮಾಡ್ತಾರೆ ಅನ್ನೋ ಮನವರಿಕೆ ಆಗಿದೆ. ಅವರು ತುಟಿಗೆ ತುಪ್ಪ ಹಚ್ಚಿ ನಿಮಗೆ ಸೀಟ್ ಕೊಡ್ತೇವೆ ಅಂತ ಹೇಳಿ ಮೋಸ ಮಾಡಿರುವಂತದ್ದು ಸಹ ಅವ್ರ ಮನವರಿಕೆ ಆಗಿದೆ. ಇದೆಲ್ಲವೂ ಸಹ BJP ಗೆಲುವಿಗೆ ಅನುಕೂಲ ಆಗಿದೆ. ಅಲ್ಪಸಂಖ್ಯಾತ ಮುಸ್ಲಿಂ ಬಂಧುಗಳು ಸಹ ನರೇಂದ್ರ ಮೋದಿ ಅವರನ್ನ ನೋಡಿ ಅವ್ರು ಯಾವ ರೀತಿ ಎಲ್ಲರನ್ನ ಒಂದಾಗಿ ತಗೊಂಡೋಗೋ ಪ್ರಯತ್ನ ಮಾಡಿ ಅರ್ಥ ಮಾಡಿಕೊಂಡು ಸಹಕಾರ ನೀಡಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ. ಮುಖ್ಯಮಂತ್ರಿಗಳು ಈಗಾಗಲೇ ಈ ಚುನಾವಣೆಯಲ್ಲಿ ಸೋಲು ಅನ್ನೋದು ನಿಶ್ಚಿತವಾಗಿರೋದ್ರಿಂದ ಮನಬಂದಂತೆ ಮಾತಾಡ್ತಾರೆ, ಆ ಮಾತಿಗೇನು ಬೆಲೆ ಇಲ್ಲ. ವಾತಾವರಣ ನಮ್ಮ ನಿರೀಕ್ಷೆ ಮೀರಿ ಚೆನ್ನಾಗಿದೆ. ಈಗ ತಾನೇ ನಾಮಪತ್ರವನ್ನು ನಮ್ಮ ಅಭ್ಯರ್ಥಿ ಸಲ್ಲಿಸಿ ಬಂದಿದ್ದಾರೆ. ಇಲ್ಲಿ ಮತ್ತೆ ಬಾಗಲಕೋಟೆ ಎರಡೂ ಕಡೆ ಬಹಳ ದೊಡ್ಡ ಅಂತರದಲ್ಲಿ ನಮ್ಮ ಅಭ್ಯರ್ಥಿಗಳು ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಸರ್, ನಿಮಗೆಲ್ಲ ಮಾಧ್ಯಮರಿಗೂ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ, ನಾನು ಇವತ್ತು ದಕ್ಷಿಣ ಕ್ಷೇತ್ರದ ಸಾದಿಕ್ ಪೈಲ್ವಾನ್ ನನ್ನ ಹೆಸರು ಅಭ್ಯರ್ಥಿಯಾಗಿ ನಾನು ನಾಮಿನೇಷನ್ ಪತ್ರವನ್ನು ಸಲ್ಲಿಸಿದ್ದೀನಿ. ನಾನು ರಣರಂಗ ಮೈದಾನದಲ್ಲಿ ಯಾವ ಕಾರಣಕ್ಕೂ ಹಿಂಜರಿಯೋದಿಲ್ಲ. ನಾನು ಚುನಾವಣೆಯಲ್ಲಿ ಸಿದ್ಧ. ನಾನು ಬಂಡಾಯ ಅಭ್ಯರ್ಥಿಯಾಗಿ ನಾನು ಚುನಾವಣೆಯಲ್ಲಿ ಮಾಡ್ತೇನೆ. ನನಗೆ ಎಲ್ಲ ಅಹಿಂದ ವರ್ಗದವರು, ಅಲ್ಪಸಂಖ್ಯಾತರು ನನಗೆ ಆಶೀರ್ವಾದ ಮಾಡಿದ್ದಾರೆ. ಖಂಡಿತವಾಗೂ ನನ್ನ ಗೆಲುವು ಖಚಿತ ಅಂಥೇಳಿ ನಾನು ನಿಮ್ಮ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೇನೆ. ಸರ್, ನಾವು ಅಡ್ಡಾಡಿರೋದು ನೋಡಿದರೆ ನಾವು ಪ್ರಧಾನಿ ಮಠ ಒಂದು ಹೋಗಿಲ್ಲ, ಅಟೆ BJP ಪ್ರಧಾನಿ ಮಠ ಒಂದು ಹೋಗಿಲ್ಲ. ನಮ್ಮ ಕಾಂಗ್ರೆಸ್ ಎಲ್ಲ ಒತ್ತವರಿ ಜನದ ಹತ್ರ, ಎಲ್ಲ ಜವಾಬ್ದಾರಿ ಜನದ ಹತ್ರ ನಮ್ಮ ಕಷ್ಟ ಕೇಳ್ಕೊಂಡೀವಿ, ಕಷ್ಟ ಹೇಳ್ಕೊಂಡೀವಿ. ಆದ್ರೂ 2 ವರ್ಷ ಕಾಲ ನಮ್ಮನ್ನೆಲ್ಲ B ಫಾರಂ ನಮಗೆ ಕೊನೆ ಕ್ಷಣಕ್ಕೂ ನಮಗೆ ಸಿಗ್ತದಂತ ನಮಗೆ ಆಶ್ವಾಸನೆ ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ನಮಗೆ ಬರಲಿದ್ದ ಕಾಲಕ್ಕೆ, ನಮಗೆ ಸಿಲ್ಲಿದ್ದ ಕಾಲಕ್ಕೆ ನಾವೆಲ್ಲ ಮತ್ತೀಗ ಇವತ್ತು ಸೋಮವಾರ ಬಂಡಾಯ ಕಾಂಗ್ರೆಸ್ಸನ್ನು ನಾವು ಹಾಕಿದ್ದೀವಿ. ಸರ್, ಅವರು ಕಾಂಗ್ರೆಸ್ನವರು, ನಾವು ಬಂಡಾಯ.
ನಾವೇ ಪ್ರಚಾರ ಮಾಡ್ಕೊತೀವಿ ಸರ್. ನಮ್ಮ ದಕ್ಷಿಣ ಕ್ಷೇತ್ರದಲ್ಲಿ ನನ್ನ ಅಲ್ಪಸಂಖ್ಯಾತರು ಅವರು, ಆಮೇಲೆ ಆಯಿಂದ ಹಿಂದುಳಿದ ಜನ ಎಲ್ಲ ಅವರೇ ಪ್ರಚಾರ ಮಾಡಿ ನನಗೆ ಗೆಲ್ಲಿಸಿ ವಿಧಾನಸೌಧಕ್ಕೆ ಕಳಿಸ್ತಾರೆ ಅಂತೇಳಿ ನನಗೆ ವಿಶ್ವಾಸ ಇದೆ. ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಜೊತೆ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಅವೆಲ್ಲ ಸುಳ್ಳು ಮಾತುಕತೆ ನಡೆಯೋದಿಲ್ಲೀಗ. ನಾವು ಈಗ ಬಯಲಾಗಿದ್ಮೇಲೆ ನಾವು ಯಾವ ಕಾರಣಕ್ಕೂ ನಾವು ಬಯಲಾಗಿರ್ತೀವಿ. ಅದು ಗೆಲುವು ಸಲುವು ಪರಮಾತ್ಮನ ಮೇಲೆ ಬಿಟ್ಕೊಟ್ಟದ್ದು, ಜನ ತೀರ್ಪು ಕೊಡ್ತಾರೆ. ಮುಂದೆ ಬರೋ ದಿನಗಳಲ್ಲಿ 9ನೇ ತಾರೀಕಿಗೆ ಚುನಾವಣೆ ಆದ ನಂತರ ಆಮೇಲೆ ಎಣ್ಗಿ ಟೈಮ್ನಾಗ ತಮಗೆ ಅರ್ಥ ಆಗ್ತೈತೆ ಸಾದಿಕ್ ಪೈಲ್ವಾನ್ರು ಏನು ಹೇಳಿದ್ರು ಅಂತೇಳಿ. ಆ ಸಂದರ್ಭದಲ್ಲಿ ಮತ್ತೆ ನೀವು ನಮ್ಮನ್ನು ಕೇಳ್ತೀರಿ, ಖಂಡಿತವಾಗೂ ನಮ್ಮ ಗೆಲುವು ಖಚಿತ ಅಂತೇಳಿ ನಿಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಈಗ ನಾನು ಶಾಮನೂರು ಶಿವಶಂಕರಪ್ಪನವರು ಆತ್ಮೀಯ, ಅವನ ಮಗನ ಸರಿ ಸಮ, ನಾನು ಒಂದು ಶಿಷ್ಯ. 40 ವರ್ಷದಿಂದ ನಾನು ಅವರ ಮನೆ ಮಂತನಕ್ಕೆ ಭುಜ ಹಚ್ಚಿ ನಾನು ಚುನಾವಣೆ ಮಾಡ್ತಕ್ಕದ್ದನ್ನು ಮಾಡಿದ್ದೇನೆ. ಅವ್ರ ಜೊತೆಗೆ ಅವರ ಸಲಹೆ ಪ್ರಕಾರ, ನನ್ನ ಸಲಹೆ ಪ್ರಕಾರ 6 ಬಾರಿ ಅವ್ರಿಗೆ ನಾವೆಲ್ಲ ಅಲ್ಪಸಂಖ್ಯಾತರು ಆಯಿಂದ ವರ್ಗದವರು ನಾವೆಲ್ಲರೂ ಗೆಲ್ಸಿದ್ದೀವಿ. ಆದರೆ ಈಗ ಮರು ಚುನಾವಣೆಯಲ್ಲಿ ದುರಾದೃಷ್ಟ ಯಜಮಾನರು ನಿಧಾನ ಆದಮೇಲೆ ಈಗಾರ ನಮ್ಮನ್ನು ಅಲ್ಪಸಂಖ್ಯಾತರಿಗೆ ಕೊಡ್ತಾರಂಥೇಳಿ ಕುಲಂಕುಷವಾಗಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದಿಂದ ನಮಗೆ ಬಿ ಫಾರಂ ಕೊಡಿ, ನಮಗೆ ಸ್ವಾತಂತ್ರ್ಯದಿಂದ ಇಲ್ಲಿ ತನಕ ಕೊಟ್ಟಿಲ್ಲ, ಈಗ ಕೊಡ್ರಿ ಅಂತ ನಾವು ಘೋಷಣೆ ಮಾಡಿದಾಗ ನಾವು ಹೋಗಿ ಕೇಳಿದಾಗ ಆಯಿತು ಅಂತೇಳಿ ಅರ್ಜಿಯನ್ನು ಇಸ್ಕೊಂಡ್ರು, ನಮ್ಮನ್ನು ತಿರಸ್ಕಾರ ಮಾಡಿದರು. ಖಂಡಿತವಾಗೂ ನಾವೆಲ್ಲ ಯಾವ ಕಾರಣಕ್ಕೆ ನಾವು ಇನ್ನು ಸೇರೋದಿಲ್ಲ, ಬಯಲಾಗಿರ್ತೀವಿ, ಚುನಾವಣೆ ಮಾಡ್ತೀವಿ ತಮ್ಮ ಮೂಲಕ. ಕಾಂಗ್ರೆಸ್ ವರ್ಸಸ್ ಮುಸ್ಲಿಂ ಅನ್ನುವಂಥ ಒಂದು ಅಚ್ಚರಿಯ ಚಿತ್ರಣ ಅಲ್ಲಿ ಸೃಷ್ಟಿಯಾಗಿದೆ. MIM, SDPI ಎಲ್ಲ ಬಗೆಯ ಸರ್ಪ್ರೈಸ್ ಎಂಟ್ರಿಗಳು ಕೂಡ ಆಗ್ತಿರೋದ್ರಿಂದ ಕಾಂಗ್ರೆಸ್ಗೆ ಇದು ಅರಗಿಸಿಕೊಳ್ಳಲಾರದ ತುತ್ತಾಗಿರೋದು. ಸೊ ಸಿದ್ದರಾಮಯ್ಯನವರ ಮನವೊಲಿಸುವ ತಂತ್ರಗಾರಿಕೆ ವಿಫಲವಾಯ್ತಾ? ಜಮೀರ್ ಅವರು ಸೈಲೆಂಟ್ ಆಗಿದ್ದಾರೆ. ಇನ್ಫ್ಯಾಕ್ಟ್ ಅವ್ರು ನಾಮಿನೇಷನ್ಗೆ ಬರಬೇಕಿತ್ತು, ಬಟ್ ಯಾಕೆ ಬರಲಿಲ್ಲ ಅಂದರೆ ನಮಗೇನು ಬೇಜಾರಿಲ್ಲ, ಕೇಳಿದ್ವಿ ಕೊಟ್ಟಿಲ್ಲ, ಗೆಲ್ತಾರೆ ಬಿಡಿ ಅಂತ ಬಾಯಿ ತುದಿಗಂತೂ ಮಾತಾಡ್ತಿದ್ದಾರೆ. ಆದರೆ ಒಳಗಿಂದೊಳಗೆ ಬುಸುಗುಡುತ್ತಿರೋದನ್ನು ಕೂಡ, ಸಮುದಾಯ ಸಿಡಿದೆದ್ದಿರೋದನ್ನು ಕೂಡ ಕಾಣಬಹುದು ನಾವು. ಸಮರ್ಥ ಶಾಮನೂರು ಅವರಿಗೆ ಇದೆಲ್ಲವನ್ನ ಸಮರ್ಥವಾಗಿ ನಿಭಾಯಿಸೋದಕ್ಕೆ ಸಾಧ್ಯವಾಗುತ್ತಾ ನೋಡಬೇಕು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.